ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಒಂದಕ್ಕಿಂತ ಹೆಚ್ಚಾಗಿ 2-3 ಬ್ಲೌಸ್ ಒಂದೇ ಅಳತೆ ಮೆಜರ್ಮೆಂಟ್ ಇದ್ದರೆ ಅದನ್ನು ಯಾವ ರೀತಿ ಬೇಗ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ. ಲೈನಿಂಗನ್ನು ನಾವು ನೀಟಾಗಿ ಐರನ್ ಮಾಡಿ ಇಟ್ಕೋಬೇಕು. ಈಗ ಲೈನಿಂಗನ್ನು ನಾವು ಒಂದೊಂದಾಗಿ ನೀಟಾಗಿ ಜೋಡಿಸ್ಕೋಬೇಕು. ನೀಟಾಗಿ ಜೋಡಿಸ್ಕೊಂಡು ಈ ಒಂದ್ರ ಮೇಲೊಂದು ನಾವು ಲೈನಿಂಗನ್ನು ನಾವು ನೀಟಾಗಿ ಎಡ್ಜಲ್ಲಿ ನಾವು ಸರಿ ಮಾಡ್ಕೊಂಡು ಅದನ್ನು ನಾವು ನೀಟಾಗಿ ಜೋಡಿಸ್ಕೋಬೇಕು. ನೋಡಿ, ನಾವು ಈ ರೀತಿ ಜೋಡಿಸ್ಕೋಬೇಕು. ನಾವು ಇನ್ನೊಂದು ಲೈನಿಂಗನ್ನು ಅದ್ರ ಮೇಲೆ ನೀಟಾಗಿ ಎಡ್ಜೆಲ್ಲ ನೀಟಾಗಿ ನೋಡ್ಕೊಂಡು ನಾವು ಸೈಡೆಲ್ಲನೂ ನೀಟಾಗಿ ಜೋಡಿಸ್ಬೇಕು. ಅದನ್ನು ಕೂಡ ಅಷ್ಟೇ ನೀಟಾಗಿ ನಾವು ಒಂದ್ರ ಮೇಲೆ ಒಂದನ್ನು ನಾವು ಜೋಡಿಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು. ನಾವು ಇನ್ನೂ ಒಂದು ಲೈನಿಂಗನ್ನು ನಾವು ಅದ್ರ ಮೇಲೆ ಜೋಡಿಸ್ಕೋಬೇಕು. ಈಗ ಟೋಟಲು 4 ಲೈನಿಂಗನ್ನು ನಾವು ಒಂದೇ ಸಲ ಇಟ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು. ನೋಡಿ, ನಾವು ಈ ರೀತಿ ಒಂದ್ರ ಮೇಲೊಂದು ಲೈನಿಂಗನ್ನು ನೀಟಾಗಿ ಇಟ್ಕೋಬೇಕು. ಈಗ ಲೈನಿಂಗನ್ನು ನಾವು ರೆಡಿ ಮಾಡ್ಕೊಂಡ ನಂತರ ಈಗ ಬ್ಲೌಸ್ ಪೀಸಿಂದ ನಾವು ಅಳತೆ ತಗೊಂಡು ಲೈನಿಂಗ್ ಮೇಲೆ ನಾವು ಮಾರ್ಕನ್ನು ಹಾಕಬೇಕು. ಎಡ್ಜಲ್ಲಿ ನಾವು ಒಂದು ಲೆವೆಲಲ್ಲಿ ಬರೋ ಹಾಗೆ ಎಡ್ಜಲ್ಲಿ ಒಂದು ಲೈನನ್ನು ಹಾಕಬೇಕು. ಈಗ ನಾವು ಉದ್ದ 14ವರೆಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡು 15ವರೆಗೆ ನಾವು ಮಾರ್ಕನ್ನು ಹಾಕಬೇಕು. ನಾವು ಅಲ್ಲಿ ಲೈನ್ ಹಾಕೊಂಡಿದ್ದೀವಲ್ಲ, ಅಲ್ಲಿಂದ ನಾವು ಅಳತೆನ ನಾವು ತಗೋಬೇಕು. ಈಗ ಅದಕ್ಕೆ ನಾವು ಒಂದು ಸ್ಟ್ರೈಟಾಗಿ ಒಂದು ಗೆರೆನ ಹಾಕಬೇಕು. ನಾವು ಸೊಂಟದ ಸುತ್ತಳತೆನ ನಾವು ಮಾರ್ಕ್ ಹಾಕಬೇಕು. ನೆಕ್ ವಿಡ್ತು 2 ಇಂಚು, ಶೋಲ್ಡರು 3 ಇಂಚು. ಈಗ ಅದಕ್ಕೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಕಂಕ್ಳು ಲೆಂತನ್ನು ಮಾರ್ಕ್ ಹಾಕಬೇಕು. ಈಗ ಸ್ಟ್ರೈಟಾಗಿ ನಾವು ಗೆರೆ ಎಳ್ಕೋಬೇಕು. ಈಗ ನಾವು ಕಂಕ್ಳು ಶೇಪನ್ನು ನಾವು ಹಾಕಬೇಕು. ಆಗಲ್ಲ ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು. ನಾವು ಬ್ಯಾಕ್ ಟೀಪನ್ನು ನಾವು ಮಾರ್ಕ್ ಹಾಕಬೇಕು. ನಾವು ಮೇಲ್ಗಡೆಯಿಂದ ಮಾರ್ಕ್ ಹಾಕಂದರೆ ಬ್ಯಾಕ್ ಟೀಪು ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬರೋದಿಲ್ಲ. ಕೆಳಗಡೆಯಿಂದ ಅಳತೆನ ನಾವು ತಗೊಂಡು ಮಾರ್ಕನ್ನು ಹಾಕಬೇಕು. ನೆಕ್ಗೆ ನಾವು ಯಾವ ಶೇಪ್ ಬೇಕಾದ್ರೂ ಕೊಟ್ಕೋಬೋದು. ನಿಮ್ಗೆ ನಾನು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ, ನೀವು ಯಾವ ಶೇಪ್ ಬೇಕಾದ್ರೂ ಕೊಟ್ಕೊಳ್ಳಿ. ನೀಟಾಗಿ ಮಾರ್ಕಿಂದ ಮಾರ್ಕ್ಗೆ ನೀಟಾಗಿ ಗೆರೆಯನ್ನು ಎಳ್ಕೋಬೇಕು. ನಾವು ಸೊಂಟದ ಸುತ್ತಳತೆ ನಾವು ಮಧ್ಯ ಡಾಟ್ಸನ್ನು ಹಿಡಿಬೇಕು. ಅದಕ್ಕೆ ನಾವು 4.25 ಇಂಚ್ಗೆ ಮಧ್ಯ ಸೆಂಟ್ರಿಗೆ ಮಾರ್ಕ್ ಹಾಕೊಂಡು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ಗೆ ನಾವು ಮಾರ್ಕ್ ಹಾಕಬೇಕು. ಅದು ಅರ್ಧ ಇಂಚ್ಗೆ ನಾವು ಫೋಲ್ಡ್ ಮಾಡಿದಾಗ 1 ಇಂಚು ಫೋಲ್ಡಿಂಗ್ ಆಗುತ್ತೆ. ಈಗ ಇದಿಷ್ಟು ಬ್ಯಾಕ್ ಮಾರ್ಕನ್ನು ನಾವು ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ಈಗ ನಾನು ಫ್ರಂಟ್ ಮಾರ್ಕನ್ನು ಹಾಕಬೇಕು. ಫ್ರಂಟ್ ಮಾರ್ಕೆ ನಾವು ಓಪನ್ ಸೈಡು ನಮ್ಮ ಸೈಡ್ ಇರಬೇಕು. ಮಧ್ಯೆ ಒಂದು ಸ್ವಲ್ಪ ಜಾಗ ಬಿಟ್ಟು
ಮಧ್ಯೆ ಒಂದು ಲೈನನ್ನು ಎಳ್ಕೋಬೇಕು. ಉದ್ದ 14.5ಗೆ 2.5 ಇಂಚು ಎಕ್ಸ್ಟ್ರಾ ತಗೊಂಡು 17 ಇಂಚ್ಗೆ ಮಾರ್ಕ್ ಹಾಕಬೇಕು. ಓಪನ್ ಸೈಡು ನಾವು ನೀಟಾಗಿ ಒಂದು ಸ್ಟ್ರೈಟ್ ಗೆರೆನ ಹಾಕಬೇಕು. ಅದಕ್ಕೆ ನಾವು ಅರ್ಧ ಇಂಚು ಗ್ಯಾಪ್ ಕೊಟ್ಟು ಇನ್ನೂ ಒಂದು ಲೈನನ್ನು ನಾವು ಹಾಕಬೇಕು. ಈಗ ನೆಕ್ ವಿಡ್ತು 2 ಇಂಚು, ಶೋಲ್ಡರು 3 ಇಂಚು, ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕಬೇಕು. ಕಂಕ್ಳು ಲೆಂತನ್ನು ನಾವು ಮಾರ್ಕ್ ಹಾಕಬೇಕು 5.5 ಇಂಚ್ಗೆ. ಈಗ ಇದನ್ನು ನಾವು ಸ್ಟ್ರೈಟಾಗಿ ಗೆರೆನ ಎಳ್ಕೋಬೇಕು. ನಾವು ಫ್ರಂಟ್ ಸೈಡು ಕೂಡ ಕಂಕ್ಳು ಶೇಪನ್ನು ತಗೋಬೇಕು. ಈ ರೀತಿ ನಾವು ಕಂಕ್ಳು ಶೇಪನ್ನು ನಾವು ತಗೋಬೇಕು. ಈಗ ಫ್ರಂಟ್ ಲೆಂತನ್ನು ನಾವು ಮಾರ್ಕ್ ಹಾಕಬೇಕು. 7 ಇಂಚ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕನ್ನು ಹಾಕಬೇಕು. ನೆಕ್ ವಿಡ್ತು ಕೂಡ ಅಷ್ಟೇ ನಾವು ನೀಟಾಗಿ ಶೇಪನ್ನು ಹಾಕೊಂಡು ಮಾರ್ಕನ್ನು ಹಾಕಬೇಕು. ನಾವು ನಡಿನ ಪಟ್ಟಿ ಕೂಡ ನಾವು ಮಾರ್ಕ್ ಹಾಕಬೇಕು. 4 ಇಂಚ್ಗೆ ಮೇಲ್ಗಡೆಯಿಂದ ಮಾರ್ಕ್ ಹಾಕೊಂಡು ಮಿಡಲಲ್ಲಿ 3 ಇಂಚು, ಸೈಡಲ್ಲಿ 3 ಇಂಚು ಡಾಟ್ಸ್ ಪಾಯಿಂಟ್, ಅದು ಡಾಟ್ಸ್ ಪಾಯಿಂಟನ್ನು ನಾವು 2 ಇಂಚ್ಗೆ ಮಾರ್ಕ್ ಹಾಕಬೇಕು. ಈಗ ಸ್ಟ್ರೈಟಾಗಿ ನಾವು ಕ್ರಾಸಿಂಗಾಗಿ ಮಾರ್ಕನ್ನು ಹಾಕಬೇಕು, ಅದು ನಡಿನ ಪಟ್ಟಿ. ಈಗ ಡಾಟ್ಸ್ ಪಾಯಿಂಟ್ಗೆ ನಾವು ಮಾರ್ಕನ್ನು ಹಾಕಬೇಕು. ಮಧ್ಯ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕೊಂಡು ಸ್ಟ್ರೈಟಾಗಿ ಗೆರೆ ಎಳ್ಕೋಬೇಕು. ನೆಕ್ಸ್ಟು ನಾವು ಆ ಕಡೆ ಈ ಕಡೆ ಸ್ಟ್ರೈಟಾಗಿ ಗೆರೆ ಎಳ್ಕೋಬೇಕು. ಉಕ್ಸ್ ಪಟ್ಟಿನ ನಾವು ಅಳತೆ ಮಾಡ್ಕೊಂಡು ಎಕ್ಸ್ಟ್ರಾ ಬಂದ್ ಪೀಸನ್ನು ನಾವು ಮೇಲ್ಗಡೆ ಶೇಪ್ ಕೊಟ್ಕೋಬೇಕು. 2.5ಗೆ ನಾವು ಡಾಟ್ಸ್ ಪಾಯಿಂಟನ್ನು ನಾವು ಮಾರ್ಕ್ ಹಾಕಬೇಕು. ಉಕ್ಸ್ ಪಟ್ಟಿ ಹತ್ರ ನಾವು ಮಾರ್ಕನ್ನು ಹಾಕಬೇಕು. ಮತ್ತು ನಾವು ಕಂಕ್ಳ ಹತ್ರ ಕೂಡ ನಾವು ಡಾಟ್ಸ್ ಪಾಯಿಂಟನ್ನು ನಾವು ಹಾಕಬೇಕು. ಈಗ ನಾವು ಸ್ಟ್ರೈಟಾಗಿ ಆ ರೀತಿ ಗೆರೆನ ಎಳ್ಕೋಬೇಕು. ಫ್ರಂಟು ನೆಕ್ ನಾವು ಅಗಲವನ್ನು ಮಾರ್ಕ್ ಹಾಕಬೇಕು ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ಇದನ್ನು ನಾವು ಸ್ಟ್ರೈಟಾಗಿ ಗೆರೆ ಎಳ್ಕೋಬೇಕು. ನಾವು ಈ ರೀತಿ ಕಟಿಂಗನ್ನು ಮಾಡಬೇಕಾದ್ರೆ ಮೇಲ್ಗಡೆಯಿಂದ ನಾವು 2 ಲೈನಿಂಗನ್ನು ತಗೊಂಡು ಕಟಿಂಗನ್ನು ಮಾಡಿದ್ರೆ ಇದು ಕಟಿಂಗ್ ಮಾಡಿದ್ರೆ ನೋಡಿ ಈ ರೀತಿ ನಾವು
ಅವು ಈ ರೀತಿ ಕಟ್ ಮಾಡಿದ್ರೆ ಸರಿ ಬರೋದಿಲ್ಲ ಅದು. ನೆಕ್ಸ್ಟ್ ಇನ್ನೂ 2 ಲೈನಿಂಗನ್ನು ನಾವು 2 ಸಲ ಕಟ್ ಮಾಡಬೇಕಾಗುತ್ತೆ. ಅದು ನೀಟಾಗಿ ಕಟಿಂಗು ಒಂದೇ ಲೆವೆಲ್ಗೆ ಬರೋದಿಲ್ಲ, ಸ್ವಲ್ಪ ಏರುಪೇರು ಬರುತ್ತೆ. ನಾವು ಈ ರೀತಿ ಕಟಿಂಗನ್ನು ನಾವು ಮಾಡಬಾರ್ದು. ನಾವು ಕಟಿಂಗನ್ನು ಮಾಡಬೇಕಂದ್ರೆ ಕತ್ರಿ ನಾವು ಶಾರ್ಪ್ ಆಗಿರೋದ ಸಾಣಿ ಹಾಕಿಸ್ಕೊಂಡು ಇಟ್ಕೊಂಡಿರಬೇಕು. ಕಟಿಂಗಲ್ಲಿ ನಾವು ಈ ರೀತಿ ಜಾಸ್ತಿ ಕಟ್ ಮಾಡ್ತೀವಿ ಎಂದಾಗ ನೋಡಿ, ನಾವು ಕಟಿಂಗನ್ನು ನಾವು 2 ಲೇಯರು 3 ಲೇಯರ್ ಅಂತ ತಗೋಬಾರ್ದು. ನಾವು ಒಂದೇ ಸಲ ಕಟಿಂಗನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ನಾವು ಕಟಿಂಗ್ ಮಾಡಬೇಕಾದ್ರೆ ನಾವು ನೀಟಾಗಿ ಒಂದೇ ಲೆವೆಲ್ಗೆ ಪೀಸನ್ನು ಆ ಕಡೆ ಈ ಕಡೆ ಜರುಗದೇ ಇರೋ ಹಾಗೆ ನಾವು ನೀಟಾಗಿ ಕೈಯಲ್ಲಿ ಬಿಗಿಯಾಗಿ ಹಿಡ್ಕೋಬೇಕು. ನೋಡಿ, ನಾವು 4 ಲೇಯರ್ ಪೀಸನ್ನು ನಾವು ಒಂದೇ ಸಲ ಕಟಿಂಗನ್ನು ಮಾಡ್ತಾಯಿದ್ದೀವಿ. ಈ ರೀತಿ ಕಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಮು ಆಗೋದಿಲ್ಲ. ನಾವು ಮಾರ್ಕನ್ನು ಯಾವ ರೀತಿ ಹಾಕಿರ್ತೀವೋ ಆ ರೀತಿ ನಾವು ಕಟಿಂಗನ್ನು ಮಾಡ್ಕೋಬೇಕು. ಈ ರೀತಿ ನಾವು ಒಂದೇ ಸಲ ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಈಗ ನಾವು ಬ್ಯಾಕ್ ಕಟಿಂಗನ್ನು ನಾವು ಒಂದೇ ಸಲ ಕಟಿಂಗನ್ನು ಮಾಡಿದ್ದೀವಿ. ಈಗ ನಾವು ಫ್ರಂಟು ಕೂಡ ಅಷ್ಟೇ ನಾವು ಒಂದೇ ಸಲ ಕಟಿಂಗನ್ನು ಮಾಡ್ಕೋಬೇಕು. ಈ ರೀತಿ ನಾವು ಕಟಿಂಗನ್ನು ಮಾಡೋದ್ರಿಂದ ಬೇಗನೆ ಕಟಿಂಗನ್ನು ನಾವು ಲೈನಿಂಗ್ ಪೀಸನ್ನು ನಾವು ಕಟಿಂಗನ್ನು ಮಾಡ್ಬೋದು. ಮತ್ತು ನಮಗೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ, ಟೈಮ್ ಸೇವ್ ಆಗುತ್ತೆ. ಮತ್ತು ನಮಗೆ ಬೇಗ ಕೆಲಸ ಕೂಡ ಬೇಗ ಆಗುತ್ತೆ. ನಾವು ಪೀಸನ್ನು ನಾವು ಬೇಗ ಕೂಡ ಕಟಿಂಗನ್ನು ಮಾಡಿ ಸ್ಟಿಚ್ ಮಾಡಿ ಒಂದು ಹೊಲಿಯೋದಕ್ಕೆ ಪೀಸನ್ನು ನಾವು 2 ಪೀಸನ್ನು ಹೊಲಿಬೋದು. ಈ ರೀತಿ ಮಾಡೋದ್ರಿಂದ ಟೈಮನ್ನು ನಾವು ಸೇವ್ ಮಾಡ್ಬೋದು ಮತ್ತು ಕೆಲಸ ಕೂಡ ಬೇಗ ಕೆಲಸ ಆಗುತ್ತೆ. ಮತ್ತು ನಾವು ಹೆಚ್ಚು ಬಟ್ಟೆನ ನಾವು ಕಟಿಂಗನ್ನು ಮಾಡಿ ಸ್ಟಿಚ್ ಮಾಡಿ ಬೇಗನೆ ಕೆಲಸನ ನಾವು ಮುಗಿಸ್ಬೋದು.
ಇದಿಷ್ಟು ಲೈನಿಂಗ್ ಪೀಸನ್ನು ಯಾವ ರೀತಿ ಒಂದೇ ಸಲ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ. ಈ ರೀತಿ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.